ಎಲ್ರಿಗೂ ನಮಸ್ಕಾರ. ಈಗ ಕೆಲವ್ರದ್ದು ಒಂದೊಂದು ಪ್ರಶ್ನೆಗಳು ಬರ್ತಾ ಇದೆ. ಏನಂತ ಬರ್ತಾ ಇದೆ ಅಂತಂದರೆ, ನಿಮ್ಮ ಟೆಲಿಕಾಲರು ನಮ್ಮ ಕಾಲನ್ನು ರಿಸೀವ್ ಮಾಡ್ತಾ ಇಲ್ಲ, ನಾವು ತುಂಬ ಸರ್ತಿ ಕಾಲ್ ಮಾಡ್ತಾ ಇದ್ದೀವಿ, ರಿಸೀವ್ ಮಾಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಬರ್ತಾ ಇದೆ. ಟೆಲಿಕಾಲರ್ಸ್ದು ಯಾವ ರೀತಿ ಅಂತಂದರೆ, ಈಗ ನೀವು ಕಾಲ್ ಮಾಡಿ ಇಟ್ಟಿದ ತಕ್ಷಣವೇ ಇನ್ನೊಬ್ರು ಕಾಲ್ ಮಾಡ್ತಾ ಇರ್ತಾರೆ, ಅಷ್ಟು ಬ್ಯುಸಿ ಇರ್ತಾರೆ. ಅದರಿಂದ ನೀವು ಮತ್ತೆ ಒಂದು ಸರ್ತಿ ಕಾಲ್ ನಿಮಗೆ ರೀಚ್ ಆಗಿಲ್ಲ ಅಂದರೆ ಮತ್ತೆ ಮಾಡಿ, ಮತ್ತೆ ತೆಗಿತಾರೆ. ಮತ್ತು ಇನ್ನೊಂದು ಕಂಪ್ಲೇಂಟ್ ಏನಪ್ಪ ಅಂತಂದರೆ, ಮೊದಲು ನಾನು ಕ್ಲಾಸಿಗೆ ಬರದೆ ಮೊದಲು ನಿಮ್ಮ ಗುರೂಜಿ ಹತ್ರ ಮಾತನಾಡಬೇಕು. ಇದು ನೀವು ಯಾವ ರೀತಿ ನಿಮ್ಮ ಮನಸ್ಸಿನಲ್ಲಿ ಬಂದಿದೆ, ಅದು ನಮ್ಮ ಮನಸ್ಸಿನಲ್ಲೂ ಬಂದಿದೆ. ಯಾವ ರೀತಿ ಬಂದಿದೆ ಅಂತಂದರೆ, ನಮ್ಮ ಕ್ಲಾಸ್ಗೆ ಯಾರು ಬರ್ತಾರೆ ಅವ್ರ ಹತ್ರ ನಾನು ಡೈರೆಕ್ಟಾಗಿ ಮಾತಾಡಬೇಕು. ನೀವು ಯಾರು ಕ್ಲಾಸಿಗೆ ಬರ್ತೀರಾ ಅವ್ರ ಹತ್ರ ಪ್ರತಿಯೊಬ್ಬರ ಹತ್ರನೂ ನಾನು ಮಾತನಾಡ್ತೀನಿ. ಮಾತನಾಡೋದು ಒಂದೇ ಅಲ್ಲ, ನಿಮ್ಮ ಸಮಸ್ಯೆಗಳೇನಿದೆ ಅದನ್ನು ಪರಿಹರಿಸೋದಕ್ಕೆ ಮಾರ್ಗಗಳು ಏನು ಮಾಡಬೇಕು, ಯಾವ ರೀತಿ ನೀವು ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬೇಕು ಅನ್ನೋದನ್ನು ನಾನು ಪ್ರತಿಯೊಂದನ್ನು ಸಹ ನಿಮಗೆ ಹೇಳ್ಕೊಡ್ತೀವಿ. ನಂತರ ಏನಪ್ಪ ಅಂತಂದರೆ, ಈಗ ಗುರೂಜಿ ಹೇಳ್ತಾರೆ ಯಾವ ರೀತಿ ಕ್ಲಾಸ್ ಮಾಡ್ತಾರೆ, ಕ್ಲಾಸ್ ಬಗ್ಗೆ ನಮ್ಗೆ ಯಾವ ರೀತಿ ಗೊತ್ತಾಗುತ್ತೆ ಏನು ಅನ್ನುವಂತಹ ಸಂಶಯಗಳಿದೆ. ಅದ್ರ ಬಗ್ಗೆ ನಾನು ಹೇಳೋದು ಒಂದೇ ಮಾತು. ಯಾವ ರೀತಿ ಅಂತಂದರೆ, ಈ ಮನಿ ಮಂತ್ರ ಸಬ್ಜೆಕ್ಟ್ ಏನಿದೆ ಇದು ಜೆನ್ಯೂನ್ ಸಬ್ಜೆಕ್ಟ್. ಯಾವ ರೀತಿ ಅಂತಂದರೆ, ಇದು ಋಷಿ ಮುನಿಗಳಿಂದ ವೇದಗಳಿಂದ ಬಂದಿರುವಂತಹ ಒಂದು ಸಬ್ಜೆಕ್ಟು, ಯೂನಿವರ್ಸ್ ಸಬ್ಜೆಕ್ಟು. ಈಗ ಯೂನಿವರ್ಸಲ್ ಲಾ ಯಾವ ರೀತಿ ಅಂತಂದರೆ, ಈಗ ನಮ್ಮ ಗುರುಗಳಿಗೆ ಒಳ್ಳೆಯದಾಗಿದೆ, ಅವರು ಶ್ರೀಮಂತರಾಗಿದ್ದಾರೆ, ಅವರು ಶ್ರೀಮಂತರಾಗಿ ತುಂಬ ಜನಗಳನ್ನು ಶ್ರೀಮಂತರನ್ನಾಗಿ ಮಾಡಿದ್ದಾರೆ. ಈಗ ನಮ್ಮ ಗುರುಗಳ ಹತ್ರ ನಾನು ಹೋಗಿ ನಾನು ಶ್ರೀಮಂತ ಆಗಿದ್ದೀನಿ, ನನ್ನ ರೀತಿಯಾಗಿ ತುಂಬ ಜನ ಶ್ರೀಮಂತರಾಗಿದ್ದಾರೆ ಅಂದಮೇಲೆ ಈ ಸಬ್ಜೆಕ್ಟಲ್ಲಿ ತಾಕತ್ತಿದೆ ಅಂತ ಅರ್ಥ ಅಲ್ವಾ? ಆಗಿರಬೇಕಾಗಿದ್ದರೆ ಈಗ ನಾವೆಲ್ಲರೂ ಶ್ರೀಮಂತರಾಗಿರ್ಬೇಕಾಗಿದ್ರೆ ನೀವು ನಮ್ಮ ಕ್ಲಾಸ್ಗೆ ಬರೋದ್ರಿಂದ 100% ಶ್ರೀಮಂತರ ಹಾಗೆ ಆಗ್ತೀರಾ. ಅದರಲ್ಲಿ ಸಂಶಯನೇ ಇಲ್ಲ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ನೀವು ಶ್ರೀಮಂತರಾಗಿ ಆಗ್ತೀರ. ಯಾವ ರೀತಿ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ನಾವು ನಿಮ್ಮನ್ನು ಒತ್ತಾಯ ಮಾಡಿ ಬನ್ನಿ 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 ಅಂತ ಕರಿತಾ ಇಲ್ಲ. ಇಲ್ಲಿ ಯಾವ ರೀತಿ ಆಗುತ್ತೆ ಅಂತಂದರೆ, ನಿಮ್ಮ ಕರ್ಮ ಯಾವಾಗ ಕಳೆದಿರುತ್ತೆ, ನಿಮಗೆ ಯೋಗ ಅಂತ ಯಾವಾಗ ಬರುತ್ತೆ, ಆ ಯೋಗ ಬಂದವರೇ ನಮ್ಮ ಕ್ಲಾಸ್ಗೆ ಬರೋದಕ್ಕಾಗುತ್ತೆ, ಬೇರೆಯವರು ಬರೋದಕ್ಕಾಗೋದೇ ಇಲ್ಲ. ಯಾಕೆ ಅಂತಂದರೆ ಅದು ಇರೋದೇ ಆ ರೀತಿ. ಯೂನಿವರ್ಸಲ್ ಲಾ ಏನು ಹೇಳುತ್ತೆ ಅಂತಂದರೆ, ಅವರ ಕರ್ಮ ಯಾವಾಗ ಕಳೆದಿರುತ್ತೆ, ಅವರಿಗೆ ಯೋಗ ಅನ್ನೋದು ಯಾವಾಗ ಬರುತ್ತೆ, ಅವ್ರಿಗೆ ಸ್ಟಾರ್ ಅನ್ನೋದು ಯಾವಾಗ ಬರುತ್ತೆ, ಆವಾಗ ನಿಮ್ಮ ಸಬ್ಜೆಕ್ಟಿಗೆ ಬರ್ತಾರೆ ಅಂತ ಯೂನಿವರ್ಸಲ್ ಲಾನೇ ಹೇಳುತ್ತೆ. ಅಂದಮೇಲೆ ನೀವೂ ಅಷ್ಟೇ, ನಿಮ್ಮ ಕರ್ಮ ಕಳೆದಿದ್ರೆ ನೀವು ಬಂದೇ ಬರ್ತೀರಾ ಅಂತ ನಾನು ನಂಬಿದ್ದೀನಿ. ಮತ್ತು ಇನ್ನೊಂದು ಏನಾಗುತ್ತೆ ಅಂತಂದರೆ, ಇದು ಬೇರೆಯವರ ರೀತಿಯಾಗಿ ನೀವು ಎಷ್ಟೋ ಕ್ಲಾಸ್ಗಳನ್ನು ನೀವು ಹೇಳ್ತಾ ಇದ್ದೀರಲ್ಲ. ಈಗ ತುಂಬ ಜನ ಹೇಳ್ತಾ ಇದ್ದಾರೆ ಏನಂತ, ನಾನು ಸರ್ ಎಲ್ಲೋ ಕ್ಲಾಸ್ಗೆ ಹೋಗಿದ್ದೆ, ನಾನು ಫೀಸ್ ಕಟ್ಟಿಬಿಟ್ಟಿದ್ದೀನಿ, ನನಗೆ ಈ ಥರ ಆಗಿಬಿಟ್ಟಿದೆ, ನಿಮ್ಮ ಕ್ಲಾಸಲ್ಲೂ ಅದೇ ಥರ ಆಗುತ್ತೇನೋ. ಆ ಥರ ಸಂಶಯ ಬೇಡ. ನಮ್ಮ ಕ್ಲಾಸಲ್ಲಿ ನೀವು ಒಂದು ಸರ್ತಿ ಎಂಟ್ರಿ ಆದರೆ ನಮ್ಮ ಕ್ಲಾಸಿಗೆ, ನಿಮ್ಮ ಜೀವನ ಪರ್ಯಂತರವಾಗಿ ನಮ್ಮ ಹತ್ರನೇ ಇರ್ತೀರ. ನೀವು ಯಾವ ರೀತಿ ಅಂತಂದರೆ, ನಮ್ಮ ಗ್ರೂಪಲ್ಲೇ ಇರ್ತೀರ. ನೀವು ಯಾವ ರೀತಿ ಏನು ಮಾಡ್ತಾಯಿದ್ದೀರಾ ಅನ್ನೋದನ್ನು ನಮ್ಮ ಗ್ರೂಪ್ ಅವರು ನಾವು ಪ್ರತಿದಿನವೂ ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಯಾವ ರೀತಿ ಧ್ಯಾನ ಮಾಡಬೇಕು, ನೀವು ಧ್ಯಾನ ಮಾಡ್ತಾ ಇದ್ದೀರೋ ಇಲ್ವಾ, ನೀವು ಧ್ಯಾನ ಮಾಡ್ತಾ ಇರೋದ್ರಲ್ಲಿ ಕರೆಕ್ಟಾಗಿ ಮಾಡ್ತಾ ಇದ್ದೀರಾ, ಪದ್ಧತಿಯಲ್ಲಿ ಮಾಡ್ತಾ ಇದ್ದೀರಾ ಅನ್ನೋದನ್ನು ನಾವು ಗಮನಿಸ್ತಾ ಇರ್ತೀವಿ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ನೀವು ಯಾವ ರೀತಿ ನಮ್ಮ ಸಬ್ಜೆಕ್ಟಿಗೆ ಅನ್ವಯಿಸ್ಕೊಳ್ತಾ ಇದ್ದೀರಾ, ಯಾವ ರೀತಿ ನಡ್ಕೊಳ್ತಾ ಇದ್ದೀರಾ, ಇದನ್ನೆಲ್ಲವನ್ನು ನಾವೇನು ಮಾಡ್ತೀವಿ ಅಂತಂದರೆ, ಪ್ರತಿಯೊಂದು ನಿಮಿಷವೂ ಸಹ ನಮ್ಮ ಗ್ರೂಪಲ್ಲಿರುವಂಥವರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಪ್ರತಿದಿನ ಏನು ಮಾಡ್ತಾರೆ ಅಂತಂದರೆ, ನಿಮಗೆ ಒಂದು ಟಾಸ್ಕನ್ನು ಕೊಡ್ತಾರೆ. ಯಾವ ರೀತಿ ಟಾಸ್ಕ್ ಅಂತಂದರೆ, ಈಗ ಸೋಮವಾರ ಅಂತ ಇಟ್ಕೊಳ್ಳಿ. ಸೋಮವಾರ ದಿವಸ ನೀವೇನು ಮಾಡಬೇಕಪ್ಪ ಅಂತಂದರೆ, ಶಿವನ ದೇವಸ್ಥಾನ ಎಲ್ಲೇ ಇರಲಿ, ನಿಮ್ಮ ಸುತ್ತಮುತ್ತಲಿನಲ್ಲಿ ಶಿವನ ದೇವಸ್ಥಾನ, ಶಿವನ ಟೆಂಪಲ್ ಎಲ್ಲಿದ್ರೂ ಸಹ ಒಂದು ಎಣ್ಣೆಯ ಪಾಕೆಟನ್ನು ತಗೊಂಡೋಗಿ ಆ ದೇವಸ್ಥಾನದಲ್ಲಿ ಕೊಡಬೇಕು ಅಂತ. ಅದನ್ನು ನೀವು ಏನು ಮಾಡಬೇಕಂತಂದರೆ, ಅದನ್ನು ತಪ್ಪದಿರ ನೀವು ಮಾಡಲೇಬೇಕು. ಯಾಕೆ ಅಂತಂದರೆ, ನಾವು ಏನು ಕೇಳ್ತಾ ಇದ್ದೀವಿ ಅಂತಂದರೆ, ನಿಮ್ಮಲ್ಲಿರುವಂತಹ ಆ ನೆಗೆಟಿವ್ಸ್ ಎಲ್ಲ ಹೋಗಬೇಕು ಅಂತಂದರೆ, ನಿಮಗೆ ಪಾಸಿಟಿವ್ನೆಸ್ ಬರಬೇಕಂತಂದರೆ, ನೀವು ಮಾಡಿರುವಂತಹ ಕರ್ಮಗಳೆಲ್ಲ ಕಳಿಬೇಕಂತಂದರೆ, ಈ ರೀತಿಯಾದಂತಹ ಒಂದು ಈ ಪದ್ಧತಿಯನ್ನು ನಾವು ಹೇಳುವಂತಹ ಈ ಪದ್ಧತಿಯನ್ನು ನೀವು ನಡ್ಕೊಳ್ತಾ ಇದ್ದರೆ, ಆದಷ್ಟೇ ಕತೆ ಏನಾಗುತ್ತೆ ಅಂತಂದರೆ, ಕರ್ಮಗಳೆಲ್ಲ ಕಳೆದೋಗುತ್ತೆ. ನಿಮ್ಮಲ್ಲಿ ಇರುವಂಥ ನೆಗೆಟಿವ್ಸ್ ಎಲ್ಲ ಹೋಗಿ ಪಾಸಿಟಿವ್ ನಿಮ್ಮಲ್ಲಿ
ತುಂಬಿಕೊಳ್ಳೋದಕ್ಕಾಗುತ್ತೆ. ಮತ್ತು ಇನ್ನೊಂದು ದಿವಸ ಏನು ಹೇಳ್ತೀವಿ ನಾವು ಅಂತಂದರೆ, ಎಲ್ಲೇ ಆಗಲಿ ನಿಮ್ಮ ಸುತ್ತಮುತ್ತಲಲ್ಲಿರುವಂಥವ್ರಿಗೆ ಯಾರಾದರೂ ಊಟ ಇಲ್ದಿರ ಇರ್ತಾರಲ್ವ, ಅಂಥವ್ರಿಗೆ ಒಂದು 5 ಜನಕ್ಕೆ ಆದ್ರೂ ಊಟ ಕೊಡಬೇಕು ಅಂತ ಹೇಳ್ತೀವಿ. ಆ ಟೈಮ್ನಲ್ಲಿ ನೀವು ಕೊಡಲೇಬೇಕು, ಆವತ್ತಿನ ದಿವಸ ನೀವು ಕೊಡಲೇಬೇಕು. ಈ ರೀತಿಯಾಗಿ ಏನು ಮಾಡ್ತೀವಿ ಅಂತಂದರೆ, ಪ್ರತಿದಿನವೂ ಒಂದೊಂದು ಟಾಸ್ಕನ್ನು ಕೊಡ್ತೀವಿ. ಆ ಟಾಸ್ಕನ್ನು ನೀವು ಯಾವಾಗ 21 ಡೇಸ್ ಮಾಡ್ತಾ ಇರ್ತೀರೋ, ನಿಮಗೆ ಗೊತ್ತಿಲ್ಲದೇನೆ ನಿಮ್ಮಲ್ಲಿರುವಂತಹ ನೆಗೆಟಿವ್ಸ್ ಎಲ್ಲ ದೂರ ಆಗಿ ಪಾಸಿಟಿವ್ನೆಸ್ ಅನ್ನೋದು ಬರುತ್ತೆ. ನಂತರ ಇಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಟಾಸ್ಕ್ ಏನೋ ಆಯಿತು, ಮತ್ತೆ ನಾವೇನು ಮಾಡ್ತೀವಿ, ಮತ್ತೆ ನೀವು ಅಫರ್ಮೇಷನನ್ನು ಕೊಟ್ಟಿರ್ತೀವಿ. ನಾವು ಅಫರ್ಮೇಷನನ್ನು ಕೊಟ್ಟಿದ್ದಾಗ ನೀವು ಬೆಳಿಗ್ಗೆ ಎದ್ದು ಅಫರ್ಮೇಷನ್ ಹೇಳ್ತಾ ಇದ್ದೀರಾ, ಬರೀತಾ ಇದ್ದೀರಾ ಅನ್ನೋದನ್ನು ನಾವು ಗಮನಿಸ್ತೀವಿ. ಮತ್ತು ನಿಮ್ಮ ಅಫರ್ಮೇಷನ್ನಲ್ಲಿ ಏನಾದರೂ ಮಿಸ್ಟೇಕ್ ಇದೆಯಾ ಅನ್ನೋದನ್ನು ನೋಡಿ ನಾವು ಅದನ್ನು ಸರಿತಿದ್ದೋದಕ್ಕೆ ಅದನ್ನು ಪ್ರಯತ್ನ ಮಾಡ್ತೀವಿ. ಪ್ರಯತ್ನ ಮಾಡಿ ಏನಾಗುತ್ತೆ ಅಂತಂದರೆ, ಇಲ್ಲಿ ನಾವು ಹೇಳೋದು ಒಂದೇ ಮಾತು ಏನಂತಂದರೆ, ನೀವು 21 ಡೇಸ್ ಚಾಲೆಂಜನ್ನು ನೀವು ತಗೊಂಡು ನಮ್ಮ ಕ್ಲಾಸ್ಗೆ ನೀವು ಒಂದು ಸರ್ತಿ ನೀವೇನಾದರೂ ಎಂಟ್ರಿ ಆದರೆ ನಿಮ್ಮ ಜೀವನ ಪರ್ಯಂತರವಾಗಿ ನಮ್ಮ ಹತ್ರನೇ ಇರ್ತೀರ. ನಂತರ ಇನ್ನೊಂದೇನಪ್ಪ ಅಂತಂದರೆ, ನೀವು 6 ತಿಂಗಳ ಒಳಗಡೆ ನೀವು ಶ್ರೀಮಂತರಾಗೋದಂತೂ ನಿಜ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು 1 ತಿಂಗಳಲ್ಲೇ ಆಗ್ಬೋದು, 2 ತಿಂಗಳಲ್ಲೇ ಆಗ್ಬೋದು, 3 ತಿಂಗಳಲ್ಲೇ ಆಗ್ಬೋದು, ಅಂದರೆ 6 ತಿಂಗಳೊಳಗಡೆ ಅಂತೂ ಶ್ರೀಮಂತರಾಗಿ ಆಗ್ತೀರಾ. ಅದು ಯಾವ ರೀತಿ ಆಗ್ತೀರಾ ಅಂತಂತಂದರೆ, ಇಲ್ಲಿ ಏನಪ್ಪ ಅಂತಂದರೆ, ನಾವು ಹೇಳಿದ್ದನ್ನು ಸುಮ್ಮನೆ ನೀವು ಕೇಳಿಬಿಟ್ಟು ಈ ಕಿವಿನಲ್ಲಿ ಕೇಳಿ ಈ ಕಿವಿನಲ್ಲಿ ಬಿಟ್ಟರೆ ನೀವು ಶ್ರೀಮಂತರಾಗಲ್ಲ. ನಾವು ಹೇಳಿರೋದನ್ನೆಲ್ಲ ಪ್ರತಿಯೊಂದನ್ನು ಫಾಲೋ ಮಾಡ್ತಾ, ಈ ಸಬ್ಜೆಕ್ಟನ್ನು ಪ್ರತಿಯೊಂದು ಪದವನ್ನು ಬಿಡದೆ ನೀವು ಯಾವಾಗ ಫಾಲೋ ಮಾಡ್ತೀರಾ, ಅದನ್ನು ಯಾವಾಗ ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ತೀರಾ, ಆವಾಗ ನೋಡಿ ನೀವು 100% ಶ್ರೀಮಂತ ಆಗಲೇಬೇಕು. ಇಲ್ಲಿರುವಂಥದ್ದು ಈ ಮನಿ ಮಂತ್ರದಲ್ಲಿರುವಂತಹ ತಾಕತ್ತೇನಿದೆ, ಅದರಿಂದ ನಾವು ಹೇಳ್ತಾ ಇದ್ವಿ ನೀವು ಶ್ರೀಮಂತರ ಹಾಗೆ ಆಗ್ತೀರಾ. ಮತ್ತೆ ಇನ್ನೊಂದೇನಂತಂದರೆ, ಈಗ ತುಂಬ ದಿವಸದಿಂದನೂ ನೀವು ಸಾಲದಲ್ಲಿದ್ದೀರ, ಇಲ್ಲ ಅಂತಂದರೆ ಯಾವುದೋ ಸಮಸ್ಯೆಯಲ್ಲಿದ್ದೀರಾ, ಇಲ್ಲಾಂದರೆ ಏನೋ ಒಂದು ಸಾಧಿಸಬೇಕು ಆಗಿಲ್ಲ, ಒಂದು ಮನೆ ಕಟ್ಟಬೇಕು ಆಗಿಲ್ಲ, ಇಲ್ಲ ಒಂದು ಕಾರನ್ನು ತಗೊಬೇಕು, ಒಳ್ಳೆ ಕಾರನ್ನು ತಗೊಬೇಕು, ನಾವು ಚೆನ್ನಾಗಿ ಓಡಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿರುತ್ತೆ, ಆಗಿರೋದಿಲ್ಲ. ಇದೆಲ್ಲ ಏನಾಗುತ್ತೆ ಅಂತಂದರೆ, ಆಸೆಗಳನ್ನು ನಿರಾಸೆಗಳನ್ನಾಗಿ ಮಾಡುವಂತಹ ಪದ್ಧತಿ ಅಂತ ನಾವು ಕರಿತೀವಿ. ಈ ರೀತಿಯಾಗಿರುವಂತಹ ನಿರಾಸೆ ನಿಮ್ಮ ಜೀವನದಲ್ಲಿ ಏನಾಗಿರುತ್ತೆ, ಅದನ್ನು ನೀವು ಈ ಆಸೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಇದೊಂದು ಸದುಪಯೋಗ ಪಡಿಸ್ಕೊಳ್ಳುವಂತಹ ಈ ಅವಕಾಶ ಏನಿದೆ, ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನೀವು ಯಾವಾಗಲೂ ಅಷ್ಟೇ ನಿಮಗೇನು ಆಸೆಗಳಿರುತ್ತೆ ಅದನ್ನೆಲ್ಲ ಪೂರೈಸ್ಕೊಬೋದು. ಅದನ್ನು ಯಾವ ರೀತಿ ನಾವು ಪೂರೈಸ್ಕೊಬೇಕು ಅನ್ನೋದನ್ನು ನಾವು ಪ್ರತಿಯೊಂದನ್ನು ಸಹ ನಾವು ಮನಿ ಮಂತ್ರ ಕ್ಲಾಸಲ್ಲಿ ಹೇಳ್ತೀವಿ. ಈಗ ನೀವು ಯಾವಾಗಲಾದ್ರೂ ರೆಕ್ಕೆಗಳಿರುವಂತಹ ಕುದುರೆಗಳನ್ನು ನೋಡಿದ್ದೀರಾ? ಇಲ್ಲ. ಹಂಸಗಳನ್ನು ನೋಡಿದ್ದೀರಾ? ಹಂಸ ಪಕ್ಷಿಗಳನ್ನು ನೋಡಿದ್ದೀರಾ? ಇಲ್ಲ. ಅದೇ ರೀತಿಯಾಗಿ ಏಂಜಲ್ಸ್ ಇರುತ್ತೆ, ಏಂಜಲ್ಸನ್ನು ನೋಡಿದ್ದೀರಾ? ಇಲ್ಲ. ಅಕಸ್ಮಾತ್ ಏನಾದರೂ ನೋಡಿದರೆ ನೀವು ಎಲ್ಲಿ ನೋಡಿರ್ತೀರ ಗೊತ್ತಾ? ಇಲ್ಲ TV ಸ್ಕ್ರೀನಲ್ಲಾಗಿರ್ಬೋದು, ಇಲ್ಲ ಅಂತಂದರೆ ಎಲ್ಲಾದರೂ ದೊಡ್ಡ ದೊಡ್ಡ ಬೋರ್ಡ್ಗಳ ಮೇಲೆ ಆಗಿರ್ಬೋದು, ಅಷ್ಟೇ ನೀವು ನೋಡಿರ್ತೀರ. ನಿಜವಾಗಿ ನೋಡಿರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಇವೆಲ್ಲ ಏನಿದೆ ಇದು ಒಂದು ಅದ್ಭುತಗಳು. ಇದು ಯಾಕೆ ಅಂತಂದರೆ ನಮಗೆ ಕೈಗೆ ಸಿಕ್ಕದೇ ಇರುವಂತಹ ವಸ್ತುಗಳು, ಅದರಿಂದ ಇವು ಅದ್ಭುತಗಳಾಗಿವೆ. ಅದರಿಂದ ನಾವೇನು ಹೇಳೋದಂದ್ರೆ, ನಂತರ ಇನ್ನೊಂದು ಮಹಾ ಅದ್ಭುತ ಇದೆ. ಅದು ಯಾವುದು ಗೊತ್ತಾ? ಈ ದುಡ್ಡು ಅಂತೀವಿ ನೋಡಿ, ಈ ದುಡ್ಡು ಅನ್ನೋದು ಇದು ಒಂದು ಮಹಾ ಅದ್ಭುತನೇ. ಯಾಕೆ ಗೊತ್ತಾ? ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಿಗೋದಿಲ್ಲ, ನಿಮಗೆ ಕಟ್ಟಿಗೆ ಸಿಗೋದಿಲ್ಲ, ರಾಶಿನೇ ಸಿಗೋದಿಲ್ಲ. ಯಾಕೆಂತಂದರೆ ಇದು ಒಂಥರ ಅದ್ಭುತನೇ. ಅಂಥ ಮಟ್ಟಿಗೆ ಈಗ ನಾವೇನು ಮಾಡ್ತೀವಿ, ಇದು ನಮಗೆ ಸಿಗೋದಿಲ್ಲ ಅಂದ ಮಟ್ಟಿಗೆ ಇದು ಅದ್ಭುತ ಅಂತ ನಾವು ಯಾವ ರೀತಿ ಹೇಳ್ತಾ ಇದ್ದೀವಿ ಅಂತಂತಂದರೆ, ಈಗ ರೆಕ್ಕೆಗಳಿರುವ ಕುದುರೆಗಳನ್ನು ನೋಡಿದ್ದೀರಾ ಅಂತಂದರೆ, ಹಂಸಗಳನ್ನು ನೋಡಿದ್ದೀರಾ ಅಂತಂದರೆ, ಇಲ್ಲಿ ಏಂಜಲ್ಸನ್ನು ನೋಡಿದ್ದೀರಾ ಅಂತಂದರೆ, ನಾವು ಪುರಾಣಗಳಲ್ಲಿ ಇದನ್ನು ಕೇಳಿದ್ದೀವಿ. ಈಗ ನಾವು ನೋಡಿಲ್ಲ ಅಂದ ಮಟ್ಟಿಗೆ ಇವೆಲ್ಲ ಇಲ್ಲ ಅಂತ ಅರ್ಥ ಅಲ್ಲ ಅಲ್ವಾ? ಅದೇ ರೀತಿಯಾಗಿ ಈ ದುಡ್ಡಿನ ವಿಚಾರಕ್ಕೆ ಬಂದಾಗ ಏನಾಗುತ್ತೆ ಅಂತಂದರೆ, ನಮ್ಮ ಹತ್ರ ದುಡ್ಡು ಬಂದಿಲ್ಲ, ನಾವು ದುಡ್ಡು ಸಂಪಾದನೆ ಮಾಡೋಕ್ಕಾಗಿಲ್ಲ, ನಮ್ಮ ಹತ್ರ ದುಡ್ಡು ಬಂದಿಲ್ಲ ಅಂದ ಮಟ್ಟಿಗೆ ಇದು ಶ್ರೀಮಂತರ ಹತ್ರನೇ ಇರುತ್ತೆ, ಶ್ರೀಮಂತರ ಹತ್ರನೇ ದುಡ್ಡಿರುತ್ತೆ, ಇದು ನಮ್ಮ ಹತ್ರ ಬರೋದಿಲ್ಲ, ಇದು ದುಡ್ಡು ಅನ್ನೋದು ಸರಿ ಇಲ್ಲ, ಈ ದುಡ್ಡು ನಮ್ಮ ಹತ್ರ ಬರೋದೇ ಇಲ್ಲ ಅನ್ನೋ ಮಾತುಗಳು ಸಹ ಇದೆ ನೋಡಿ. ಇದೆಲ್ಲವೂ ಸಹ ಏನಾಗುತ್ತೆ ಅಂತಂದರೆ ನಿಮ್ಮ ಜೀವನಕ್ಕೆ ನೆಗೆಟಿವ್ಸ್ ಆಗುತ್ತೆ. ಇದು ಈ ರೀತಿಯಾಗಿರುವಂಥ ಅದ್ಭುತಗಳನ್ನು ನಿಮ್ಮ ಹತ್ರ ಬರೋದು ರೀತಿ ಯಾವ ರೀತಿ ಮಾಡ್ಕೊಬೇಕು ಅಂತ
ನಾನು ಮುಂದಿನ ಬರುವಂತಹ ವಿಡಿಯೋಗಳಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಯೂನಿವರ್ಸ್.